ನಿನ್ನ ಕೊಂದೋರ್ನೆಲ್ಲ ಹುಡುಕಿ ಒಬ್ಬೊಬ್ಬರನ್ನೇ ಸಾಯಿಸ್ತೀನಿ. ನನ್ನ ಸೇಡನ್ನ ನಾನು ತೀರಿಸ್ಕೋತೀನಿ. ನಾಗಮಣಿನ ವಶಪಡಿಸ್ಕೊಂಡು ಅದರಿಂದ ನಿನಗೆ ಮತ್ತೆ ಮರುಜೀವ ಬರೋ ಹಾಗೆ ಮಾಡ್ತೀನಿ. ಅಮೃತ, ಅಮೃತ, ಏನ್ ಮಾಡ್ತಾ ಇದ್ಯಾ? ಅಳ್ತಾ ಇದ್ಯಾ? ಯಾಕಮ್ಮ? ಏನಾಯ್ತು? ಯಾರಾದ್ರೂ ಏನಾದ್ರೂ ಅಂದ್ರ? ನಿಮ್ಗೆ ಹೇಗೆ ಹೇಳಿ? ನನ್ನಮ್ಮ ನಿರ್ಜೀವವಾಗಿರೋದನ್ನ ನೋಡಿ ನನಗೆ ದುಃಖ ಆಗ್ತಿದೆ ಅಂತ ನನ್ನ ಶತ್ರು ನನ್ನ ಕಣ್ಮುಂದೆ ಬಂದ್ರು. ಅವನನ್ನ ಸಾಯಿಸೋದಕ್ಕಾಗದೇ ಇರೋ ಹಾಗಾಯ್ತಲ್ಲ ಅನ್ನೋ ನೋವಿದೆ. ನನ್ನ ನೋವಿಗೂ ನಿಮ್ಮ ನೋವಿಗೂ ತುಂಬಾ ವ್ಯತ್ಯಾಸ ಇದೆ. ಅದು ಮನುಷ್ಯರಿಗೆ ಅರ್ಥ ಆಗಲ್ಲ. ಅಮೃತ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ಹೀಗೆ ಏನು ನೆನಪಾಯ್ತು. ಹೌದಾ, ಸರಿ. ಹಾಗಿದ್ರೆ ಇವತ್ತು ಸಂಜೆ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡಿಸ್ತಿದಾರಂತೆ. ನಾವಿಬ್ರು ಅಲ್ಲಿಗೆ ಹೋಗಿ ಬರೋಣವಾ? ಇಲ್ಲ, ನಾನು ಬರಲ್ಲ. ಸಂಜೆ ನನಗೆ ಬೇರೆ ಕೆಲಸ ಇದೆ. ನಾನು ಅಲ್ಲಿಗೆ ಹೋಗ್ಬೇಕು. ಎಲ್ಲಿಗೆ ಹೋಗ್ಬೇಕು? ಏನ್ ಕೆಲಸ ಇದೆ ಅಮೃತ? ಅದನ್ನ ಹೇಳೋದಕ್ಕಾಗಲ್ಲ. ಅಮೃತ, ಹೀಗೆ ಹೇಳಿದ್ರೆ ಹೇಗೆ? ಎಲ್ಲಿಗಾದ್ರೂ ಹೋಗೋದಿದ್ರೆ ಇಂಥಲ್ಲಿಗೆ ಹೋಗಿ ಬರ್ತೀನಿ ಅಂತ ಹೇಳೋಗ್ಬೇಕು ಅಲ್ವಾ? ನೀವು ನನಗೆ ಮಾತು ಕೊಟ್ಟಿದ್ದೀರಾ, ನಾನು ಎಲ್ಲೋ ಹೋಗ್ತೀನಿ, ಏನು ಮಾಡ್ತಿದ್ದೀನಿ ಅಂತ ಕೇಳಲ್ಲ ಅಂತ. ಈಗ ನೋಡಿದ್ರೆ ನನ್ನನ್ನೇ ಪ್ರಶ್ನೆ ಮಾಡ್ತಿದ್ದೀರಾ. ನೀವು ಹೀಗೆ ಮತ್ತೆ ಮತ್ತೆ ಪ್ರಶ್ನೆ ಮಾಡ್ತಿದ್ರೆ ನಿಮ್ಮನ್ನ ಈ ಮನೆನ ಬಿಟ್ಟು ಹೋಗ್ಬೇಕಾಗುತ್ತೆ. ಅಯ್ಯೋ ಅಮೃತ, ಹಾಗೇನಾದ್ರೂ ಮಾಡ್ಬಿಟ್ಟಿಯ? ನಿನ್ನನ್ನು ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಅಮ್ಮ. ಇದೇ ಕೊನೆ. ಇನ್ನೊಂದ್ಸಲ ನೀನು ಎಲ್ಲಿಗೆ ಹೋಗ್ತೀಯಾ, ಏನ್ ಮಾಡ್ತೀಯಾ ಅಂತ ನಾನು ಕೇಳಲ್ಲ. ಆದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಮ್ಮ. ಸರಿ. ಹಾಗೆ ಇನ್ನೊಂದು ಮಾತು, ತಾಯಿಯಾಗಿ ಹೇಳ್ತಿದ್ದೀನಿ ಅಂತ ಅನ್ಕೋ. ಮನೆಯಿಂದ ಹೊರಗಡೆ ಹೋದ್ಮೇಲೆ ಆದಷ್ಟು ಬೇಗ ಮನೆಗೆ ಬಾ ಅಮ್ಮ. ನೀನು ಬೇಗ ಮನೆಗೆ ಬರಲಿಲ್ಲ ಅಂದರೆ ನನಗೆ ಆತಂಕ ಆಗುತ್ತೆ. ನನಗೇನೂ ಆಗಲ್ಲ. ಹಾಗೆ ನನ್ನ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ನಾನು ನಿಮಗೆ ನೋವಾಗೋವಂಥ ಕೆಲಸ ನಾನು ಮಾಡಲ್ಲ. ನೀವು ನನ್ನ ಬಗ್ಗೆ ತೋರಿಸ್ತಾ ಇರೋ ಕಾಳಜಿ, ನನ್ನನ್ನು ನೋಡ್ಕೋತಾ ಇರೋ ರೀತಿ, ಇದು ನನಗೂ ಇಷ್ಟನೇ. ನಾನು ಎಲ್ಲೂ ಹೋಗಲ್ಲ. ಹೋದರೂ ಮತ್ತೆ ಮನೆಗೆ ಬಂದೇ ಬರ್ತೀನಿ. ನನಗೆ ನನ್ನದೇ ಆದ ಕೆಲವು ಕೆಲಸಗಳು. ನನಗೆ ನೀಟಾಗಿ ಡಿಸೆಂಟಾಗಿ ಬಾಡಿ ಫಿಟ್ ಆಗಿರೋ ಚೂಡಿದಾರ್ ಇಷ್ಟ. ಟ್ರೆಡಿಷ್ನಲ್ ಲುಕ್ ಇರಬೇಕು, ಹೋಮ್ಲಿ ಲುಕ್ ಇರಬೇಕು ಆ ಡ್ರೆಸ್ಸಲ್ಲೇ. ನೋಡ್ತಾ ಇದ್ರೆ ಒಂಥರ ಗೌರವ ಬರಬೇಕು. ಆ ಡ್ರೆಸ್ಸಲ್ಲೇ ಒಂಥರ ಭಕ್ತಿ ಇರಬೇಕು. ಅಯ್ಯೋ, ಆ ಕಲರ್ ಡ್ರೆಸ್ ಎಲ್ಲ ನನ್ನ ಹತ್ರ ಇಲ್ವಲ್ಲ ಅರ್ಜುನ್. ಈಗೇನು ಮಾಡಲಿ ನಾನು? ನೋ ಪ್ರಾಬ್ಲಮ್. ನನಗಿಷ್ಟ ಆಗೋದೆಲ್ಲ ನಿನಗಿಷ್ಟ ಆಗಬೇಕು ಅಂತೇನಿಲ್ವಲ್ಲ. ಮಲ್ಲಿ ಬಾ. ಹಾಯ್ ರುದ್ರ. ಬನ್ರೋ. ಅಮ್ಮ ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ಏನತ್ಗೆ ಈ ಸರ್ತಿ ಅರ್ಜುನ್ ಬರ್ತ್ಡೇ ಪಾರ್ಟಿ ತುಂಬ ಜೋರಾಗಿ ನಡೆಸ್ತಾ ಇದ್ದೀರಾ? ಏನಿಲ್ಲ, ಎಲ್ಲ ಮಾಮೂಲಿನೇ. ಪ್ರತಿ ವರ್ಷ ಮಾಡೋ ಹಾಗೆ ಈ ವರ್ಷನೂ ಮಾಡ್ತಾ ಇದ್ದೀವಿ. ಇಲ್ಲ ಅತ್ಗೆ, ಈ ವರ್ಷ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ. ವಿಷ್ಣು ಎಲ್ಲಿ ಕಾಣಿಸ್ತಾನೆ ಇಲ್ಲ? ಯಾರೋ ಡೆಲ್ಲಿ ಕ್ಲೈಂಟ್ಸ್ ಬಂದಿದ್ದಾರೆ ಅಂತ ಮೀಟಿಂಗ್ ಹೋಗಿದ್ದಾರೆ. ಇನ್ನೇನು ಬಂದ್ಬಿಡ್ತಾರೆ. ಅತ್ತೆಮ್ಮ, ಅರ್ಜುನ್ ರೆಡಿ ಆಗಿದ್ದಾನಂತ ನೋಡ್ಕೊಂಡು ಬರೋಣ ಬನ್ನಿ. ನಡಿ.
ಇದೇನೋ ಒಬ್ಬನೇ ಬಂದಿದ್ಯಾ? ರಾಜು ಸುರೇಶ ಎಲ್ಲೋ? ಸುರೇಶ ಅರ್ಜೆಂಟ್ ಮೀಟಿಂಗ್ ಅಂತ ಮೈಸೂರಿಗೆ ಹೋದ. ರಾಜು ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ನಲ್ಲ. ಅವನು ಎಲ್ಲಿದ್ದಾನೆ ಅಂತ ಫೋನ್ ಮಾಡಿ ಕೇಳು, ಬೇಗ ಬರೋದಕ್ಕೆ ಹೇಳು ಅವನಿಗೆ. ಸರಿ. ಓ ರಾಜು, ಎಲ್ಲೋ ಇದೆಯಾ? ನಾನು ಬರೋ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ದೆ ತಾನೆ, ಇನ್ನೂ ಯಾಕೆ ಬಂದಿಲ್ಲ? ಸರಿ ಸರಿ, ಬೇಗ ಬಾ, ನಾವು ಕಾಯ್ತಾ ಇದ್ದೀವಿ. ಇನ್ನೂ ಹೊರಟಿಲ್ವಂತ, ಇನ್ನು 10 ನಿಮಿಷದಲ್ಲಿ ಹೊರಡ್ತೀನಿ ಅಂದ. ಅವನು ಯಾವಾಗಲೂ ಹಿಂಗೆ ಲೇಟ್ ಲತೀಫ್, ಟೈಮ್ ಸೆನ್ಸೇ ಇಲ್ಲ ಅವನಿಗೆ, ದಡ್ಡ. ಸರಿ, ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ? ಹಾರುದ್ರ ನೆನಪಿದೆ. ಭಸ್ಮನ ನನ್ನ ಜೇಬ್ನಲ್ಲೇ ಇಟ್ಕೊಂಡಿದ್ದೀನಿ, ಸುರೇಶನ್ಗೂ ಕೊಟ್ಟಿದ್ದೀನಿ. ಆದರೂ ಇನ್ನೊಂದು ಸಲ ಹೇಳ್ತೀನಿ, ಆ ಇಚ್ಛಾಧಾರಿ ನಾಗಿಣಿ ಯಾವ ರೂಪದಲ್ಲಿ ಬೇಕಿದ್ರೂ ಬರಬಹುದು. ಎಚ್ಚರಿಕೆಯಿಂದ ಇದ್ದು ನಾನು ಹೇಳಿದಾಗೆ ಮಾಡಿ. ಅಕಸ್ಮಾತ್ ಅವಳೇನಾದರೂ ನನ್ನ ರೂಪದಲ್ಲಿ ಬಂದು ನಿಮಗೇನಾದರೂ ತಪ್ಪು ಇನ್ಸ್ಟ್ರಕ್ಷನ್ ಕೊಟ್ಟರೆ ನೀವು ಕೇಳಬೇಡಿ. ನನ್ನ ಮಾತಲ್ಲಾಗಲಿ ಯಾರ ಮಾತಲ್ಲಾಗಲಿ ಸ್ವಲ್ಪ ಡೌಟ್ ಬಂದರೂ ಭಸ್ಮ ಹಾಕಿ ಟೆಸ್ಟ್ ಮಾಡಿ. ಗೊತ್ತಾಯ್ತಾ? ಸರಿ ರುದ್ರ, ನೀನು ಹೇಳ್ದಾಗೆ ಮಾಡ್ತೀನಿ. ಅಜ್ಜಿ 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 ಏನಾಯ್ತು? ಯಾಕಿದ್ದಕ್ಕಿದ್ದಾಗೆ ಕುಸಿದ್ ಬಿದ್ರಿ? ನಾನು ಏನಾಯ್ತಜ್ಜಿ? ಯಾಕೆ ನೀನು ನಾನು ಅಂತ ಹೇಳ್ತಿದ್ದೀರಾ? ಅದು ನಾನು ನನ್ನನ್ನು ನಿನ್ನ ಜಾಗದಲ್ಲಿ ನೋಡಿದೆ. ನನ್ನ ಥರನೇ ನನ್ನ ಎದುರುಗಡೆ ನಿಂತ್ಕೊಂಡು ಇನ್ನೊಬ್ಬರು ಮಾತಾಡ್ತಾ ಇದ್ರು. ಇನ್ನೊಬ್ಬರು ನನ್ನ ಥರನೇ ಮಾತಾಡ್ದಂಗೆ ಆಯಿತು. ಅದೇ ಹೇಗೆ ಸಾಧ್ಯ ಅಜ್ಜಿ? ಇಲ್ಲಿ ನನ್ನನ್ನು ನಿಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಂಥದ್ರಲ್ಲಿ ನೀವೇ ನೋಡ್ಕೊಳ್ಳೋದಕ್ಕೆ ಹೇಗಾಗುತ್ತೆ? ಅಥವಾ ನನ್ನ ಜಾಗದಲ್ಲಿ ನೀವಿರೋದಕ್ಕೆ ಹೇಗೆ ಸಾಧ್ಯ? ಇಲ್ಲ ಅಮೃತ, ನಾನು ನೋಡಿದೆ. ನನ್ನ ಥರನೇ ಒಬ್ಬರು ನನ್ನ ಎದುರುಗಡೆ ನಿನ್ನ ಬದಲಾಗಿ ನಿಂತದ್ದನ್ನು ನಾನು ನೋಡಿದೆ. ನನ್ನ ನಂಬು ಅಜ್ಜಿ. ಅದು ಸಂಜೆ ಟೈಮಲ್ಲಿ ಇಲ್ಲಿ ದೆವ್ವದ ಕಾಟ ಇದೆಯಂತೆ. ಯಾರೋ ಹೇಳಿದ್ದನ್ನ ಕೇಳಿದ್ದೆ. ನಿಮ್ಮ ಕಣ್ಣಿಗೆ ನಿಮ್ಮ ಥರದ್ದೇ ದೆವ್ವ ಏನಾದರೂ? ಹೌದಾ? ಹಾಗಾದರೆ ಇದು ಖಂಡಿತ ದೆವ್ವದ ಕಾಟನೇ. ನೀನು ಎಲ್ಲಿಗೆ ಹೋಗ್ಬೇಕಂತ ಇದೆಯೋ ನೀನೊಬ್ಬಳೇ ಹೋಗ್ಬಾ, ನಾನು ಮನೆಗೆ ಹೋಗ್ತೀನಿ. ಅಜ್ಜಿ ಅದು ಇಲ್ಲಮ್ಮ, ನಾನು ಮನೆಗೆ ಹೋಗ್ತೀನಿ. ಗಂಗಾಚಿತ ಶಿರ ಮೃಗ ಮಂಡಿತ ಕರ ಪುರಹರ